ಎಲ್ರಿಗೂ ಶರಣಾರ್ಥಿ. ಇದೇ ಇಲ್ಕಲ್ನಲ್ಲಿ 26, 27, 28ನೇ ತಾರೀಕು 3 ದಿವಸಗಳ ಕಾಲ ಈ ಒಂದು ಪ್ರವಚನ ಅಂದರೆ ಕನ್ನಡದಲ್ಲಿ ಸಾರ್ವಜನಿಕ ಕುರಾನ್ ಪ್ರವಚನವನ್ನು ಪ್ರವಚನಕಾರರಾದಂತಹ ಜನಾಬ್ ಮುಹಮ್ಮದ್ ಕುಯಿ ಅವರು ಇಲ್ಲಿ ಇಲ್ಕಲ್ಲಲ್ಲಿ ಒಂದು ಕನ್ನಡದೊಳಗೆ ಪ್ರವಚನವನ್ನು ಹೇಳ್ತಾರೆ. ಪ್ರತಿಯೊಬ್ಬರೂ ಯಾವುದೇ ಒಂದು ಜಾತಿ ಭೇದ ಭಾವವಿಲ್ಲದೆ ಎಲ್ಲರೂ ಪ್ರತಿಯೊಬ್ಬರನ್ನು ಯಾವುದೇ ಒಂದು ಹಿಂದೂ ಮುಸ್ಲಿಂ ಕ್ರೈಸ್ತ ಎಂಬ ಭೇದ ಭಾವವಿಲ್ಲದೆ ಬೇರೆ ಬೇರೆ ಧರ್ಮದ ಗ್ರಂಥಗಳು ಬೇರೆ ಬೇರೆ ಇದ್ದರೂ ಕೂಡ ಬೈಬಲ್ ಆಗಿರ್ಬೋದು, ಕ್ರೈಸ್ತರ ಬೈಬಲ್ ಆಗಿರ್ಬೋದು, ಆಮೇಲೆ ಮುಸ್ಲಿಮ್ಸರ ಕುರಾನ್ ಆಗಿರ್ಬೋದು, ಹಿಂದೂಗಳ ಭಗವದ್ಗೀತೆ ಆಗಿರ್ಬೋದು, ಧರ್ಮ ಗ್ರಂಥಗಳು ಬೇರೆ ಆಗಿದ್ದರೂ ಕೂಡ ಇವೆಲ್ಲ ಸಾರುವಂತಹ ಗ್ರಂಥಗಳು ಏನಪ್ಪ ಅಂತಂದ್ರೆ ಮಾನವನಾಗಿ ಇರಬೇಕನ್ನೋ ಒಂದು ಮೂಲ ಅಂಶವನ್ನು ತಿಳಿಸ್ತೈತಿ. ಅದಕ್ಕಾಗಿ ಒಂದು ಮೊಹಮ್ಮದ್ ಕುಯಿ ಅವರು ತುಂಬ ಒಂದು ಉತ್ತಮವಾದ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಅರ್ಥವಾಗುವಂಥ ರೀತಿಯಲ್ಲಿ ಸಮಾಜದಲ್ಲಿ ಒಳ್ಳೆಯ ಸಂದೇಶವನ್ನು ಹೇಳಲು ಈ ಒಂದು ಇಲ್ಕಲ್ನಲ್ಲಿ 26, 27, 28 3 ದಿವಸಗಳ ಕಾಲ ಪ್ರತಿಯೊಂದು ದಿನವೂ ಒಂದೊಂದು ವಿಷಯವಾಗಿ ಒಂದು ಕನ್ನಡದಲ್ಲಿ ಪ್ರವಚನವನ್ನು ಕೊಡ್ತಾ ಇದ್ದಾರೆ. 26ನೇ ತಾರೀಕಿನಂದರೆ ಕೆಡುಕು ಮುಕ್ತ ಸಮಾಜ, ಆಮೇಲೆ 27 ದೇಶದ ಹಿತಚಿಂತನೆ ನಮ್ಮ ಹೊಣೆಗಾರಿಕೆ ಆಗಿರ್ಬೋದು, ಆಮೇಲೆ ಸುಭದ್ರ ಕುಟುಂಬ ಸದೃಢ ಸಮಾಜಕ್ಕಾಗಿ ಇವನ್ನು ಅತ್ಯುತ್ತಮವಾದ 3 ಅಂಶಗಳನ್ನು ಇಟ್ಕೊಂಡು ಮೊಹಮ್ಮದ್ ಕುಯಿ ಅವರು ಪ್ರತಿಯೊಬ್ಬ ನಾಗರಿಕರಲ್ಲಿ ಒಂದು ಉತ್ತಮ ಸಂದೇಶವನ್ನು ಕೊಡಲು ಬರ್ತಾ ಇದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಇಲ್ಕಲ್ನ ಸುತ್ತಮುತ್ತಲಿನ ಹಳ್ಳಿಯರಾಗಿರ್ಬೋದು, ಹುನಗುಂದಾಗಿರ್ಬೋದು, ಪ್ರತಿಯೊಬ್ಬರನ್ನು ಎಲ್ಲ ಮನೆಯಲ್ಲಿರುವ ಅಷ್ಟರು ಬಂದು ಇವರ ಒಂದು ಪ್ರವಚನದಲ್ಲಿ ನಾವೆಲ್ಲರೂ ಭಾಗವಹಿಸಿ ಇವರ ಉತ್ತಮವಾದ ಸಂದೇಶಗಳನ್ನು ಕೇಳಿ ನಮ್ಮ ಮನಃಶುದ್ಧಿಯನ್ನು ಆತ್ಮಶುದ್ಧಿಯನ್ನು ಕೂಡ ನಾವು ಶುದ್ಧ ಮಾಡಿಕೊಳ್ಳಬೇಕು. ಇಲ್ಲಿ ಯಾವುದೇ ಒಂದು ಜಾತಿ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರು ಈ ಒಂದು ಪ್ರವಚನವನ್ನು ಕೇಳೋಕೆ ಪ್ರತಿಯೊಬ್ಬರು ಬಂದು ಈ ಒಂದು ಉತ್ತಮವಾಗಿ ಪ್ರವಚನವನ್ನು ಕೇಳಿ ಎಲ್ಲರೂ ಯಶಸ್ವಿಗೊಳಿಸಬೇಕಂತ ಕೇಳ್ಕೊತೀನಿ.